ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮದ ವತಿಯಿಂದ ನಾಡಿನ ರೈತ ಬಾಂಧವರಿಗೆ ಹಾಗೂ ರಾಷ್ಟ್ರದ 2ನೇ ಅತಿದೊಡ್ಡ ಸಹಕಾರಿ ಹಾಲಿನ ಬ್ರ್ಯಾಂಡ್ ನಂದಿನಿ ಗ್ರಾಹಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ನಿಮ್ಮ ಬಾಳಲ್ಲಿ ಶಾಂತಿ, ಸಮೃದ್ಧಿ, ಸಂತೋಷವನ್ನ ತರಲಿ. ಯುಗಾದಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ. ಶುಭ ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ, ನಿರ್ದೇಶಕರುಗಳು, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ. 1966 ಪುಸ್ತಕ ಹೊರಗೆ ಬಂದಿದೆಯಲ್ಲ, ಇದು ಸಂವಿಧಾನವನ್ನ ಪೂರ್ಣ ಚೇಂಜ್ ಮಾಡಬೇಕು ಅಂತ ಮೋದಿ ಹೇಳಿ ಸುಳ್ಳ? ಮೋದಿ ರಾಜಸ್ಥಾನದಲ್ಲಿ ಏನ್ ಭಾಷಣ ಮಾಡಿದ್ರು? ಯಾವುದೇ ಕಾರಣಕ್ಕೂ ನಾವು ಸಂವಿಧಾನವನ್ನ ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ರು. ಇದು ಏನಂತ ಹೇಳುತ್ತೆ? ವೆದರ್ ಹಿ ಇಸ್ ಅಗೇನ್ಸ್ಟ್ RSS. ಮೋದಿ ಇಸ್ ಅಗೇನ್ಸ್ಟ್ RSS. ಈಗ ನಾಟ್ 25th ಅಲ್ಲಿ ಹೋಗ್ತಾ ಇದ್ದಾರೆ. 52 ವರ್ಷ ಈ ದೇಶದ ಬಾವುಟವನ್ನ ನಾಗ್ಪುರದಲ್ಲಿ RSS ಕಟ್ಟಡಕ್ಕೆ ಮೇಲ್ಗಡೆ ಹಾರಿಸ್ತಾ ಇದ್ದವರು ನಮ್ಮನ್ನ ದೇಶದ್ರೋಹಿಗಳು ಅಂತ ಹೇಳ್ತಾರೆ. ನಮಗೆ ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಅವ್ರಿಗೆ ರಾಷ್ಟ್ರೀಯತೆ ಇದೆಯಾ? ಒಂದು ಅಧಿಕಾರ ಪಡ್ಕೊಳ್ಳೋದಿಕ್ಕೆ, ಒಂದು ಹಣ ಮಾಡೋದಿಕ್ಕೆ ಅಧಿಕಾರ, ಈ ದೇಶನ ಹಾಳು ಮಾಡ್ತಾ ಇದ್ದಾರಲ್ಲ ಇವರು, ಈ ರೀತಿಯ ಸುಳ್ಳು ಇವುಗಳನ್ನ. ಇದಕ್ಕೇನು ಉತ್ತರ ಹೇಳ್ಬೇಕಲ್ಲ ಅವರು? ನಾನು ನಿಮಗೆ ಕೇಳ್ತಾ ಇದ್ದೇನೆ, ಮಾಧ್ಯಮದವರಿಗೆ, ವಾಟ್ ಈಸ್ ಯುವರ್ ಇಂಟರ್ಪ್ರಿಟೇಷನ್? ಈ ಒಂದು ದೇಶ, ಒಂದು ಸಂಸತ್ತು, ಒಂದು ಭಾಷೆ ಇರೋದಾದ್ರೆ ರಾಜ್ಯ ಸರ್ಕಾರದ ಕಥೆ ಏನು? ದೇ ಆರ್ ಎಗನೆಸ್ಟ್ ಇಟ್. ಈಗ ಅದನ್ನ ಹೇಳಕ್ ರೆಡಿ ಇಲ್ಲ. 340 ಸೀಟ್ ಬಂದಿದ್ರೆ ಅದನ್ನ ಹೇಳ್ತಿದ್ರಿ. ಇವತ್ತು ನೀವೆಲ್ಲ ಅದ್ರ ಪರ ಇದ್ದೀರಾ? ನೀವು ಹೇಳ್ಬೇಕಲ್ಲ. ಯು ಶುಡ್ ಸೇ ಆಲ್ಸೋ ಯು ಆರ್ ಆಲ್ಸೋ ಸಿಟಿಜನ್ ಆಫ್ ದಿಸ್ ಕಂಟ್ರಿ. ಒಂದ್ ಸಂಸತ್ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ ಇಲ್ಲ ಅಂದ್ರೆ ಭಾಷೆ ಹೇಗೆ ಉಳಿಯುತ್ತೆ? ನನಗೆ ಹೇಳಿ ಏನನ್ನ. ಈ ಒರಿಸ್ಸಾ ಗವರ್ಮೆಂಟ್ ಇಲ್ಲ, ಆ ಭಾಷೆ ಉಳಿಯುತ್ತಾ ನಾಳೆ? ತಮಿಳ್ನಾಡಲ್ಲಿ ತಮಿಳ್ ಸರ್ಕಾರ ಇಲ್ಲ, ತಮಿಳ್ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಇಲ್ಲ, ತಮಿಳ್ ಭಾಷೆ ಉಳಿಯುತ್ತಾ? ಇವ್ರ ಉದ್ದೇಶ ಏನಿದೆ? ನಾನು ಕೊಟ್ಟಿರೋದು ಇಂಗ್ಲಿಷಿನ ಲಿಟ್ರೇಚರ್ ಏನಿದೆ, 2nd ಪೇಜ್ ನನ್ನ ಫೋಟೋ ಇರೋದು, ಬರೀ ಇಂಗ್ಲಿಷ್ ಅದ್ರೊಳಗೆ ಏನಿದೆ? ಅಂತಿಮವಾಗಿ ನಾವು ಸಂಸ್ಕೃತವನ್ನು ತರ್ತೇವೆ. ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಗೋಪಾಲಕೃಷ್ಣ ಬೇಳೂರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಶಾಸಕರು, ಸಾಗರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು RM ಮಂಜುನಾಥ ಗೌಡ, ಅಧ್ಯಕ್ಷರು, DCC ಬ್ಯಾಂಕ್ ಮತ್ತು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ, ಶಿವಮೊಗ್ಗ. ಅಧಿಕೃತ ಭಾಷೆನ ನಾವು ಹಿಂದಿಯನ್ನು ಮಾಡ್ತೇವೆ. ವಾಟ್ ಇಸ್ ಯುವರ್ ಒಪಿನಿಯನ್ ಫಾರ್ ದಟ್? ಇವತ್ತು ಉತ್ತರ ಕೊಡಬೇಕು, ಜ್ಞಾನೇಂದ್ರನು ಉತ್ತರ ಕೊಡಬೇಕು. ಈ ಸುಟ್ಟು ಹಾಕೋದು ಯಾರನ್ನ ಸುಟ್ಟು ಹಾಕ್ಬೇಕು? ಈಗ ಮನುಷ್ಯರನ್ನಲ್ಲ ನಾನು ಹೇಳ್ತಿರೋದು. ಯಾವ್ದನ್ನು ಸುಟ್ಟು ಹಾಕ್ಬೇಕು ನಾವೀಗ? ಈಗ ಚಿಂತನೆ ಗಂಗದಲ್ಲಿ ಇರೋದನ್ನ ಸುಟ್ಟು ಹಾಕ್ಬೇಕೆ? ಕೃತಿ ಸಂಘ ರೂಪದರ್ಶನದಲ್ಲಿ ಸುಟ್ಟು ಹಾಕ್ಬೇಕೆ? ಯಾವ್ದನ್ನ ಅಂತ ಹೇಳ್ಬೇಕಲ್ಲ. ಈ 4 ಜನನೂ ಉತ್ತರ ಕೊಡ್ಬೇಕು ನಮ್ಗೆ. ಯಾವ್ದೋ ಒಂದು ಸಣ್ಣ ಮ್ಯಾಟ್ರ್ ಇಟ್ಕೊಂಡು 4% ಇಂದು ಬದಲಾವಣೆ ಒಂದು ತಿದ್ದುಪಡಿ ಇಟ್ಕೊಂಡು ಇವ್ರು ಕೇಳ್ತಾ ಇದಾರಲ್ಲ. ಬಟ್ ಅವರು ಆಫರ್ ಮಾಡಿದ್ದಾರೆ, ನಾನು ರಾಜಕೀಯದಿಂದ ನಿವೃತ್ತಿ ಮಾಡ್ತೇನೆ. ಇವ್ರು 4 ಜನ ಚಾಲೆಂಜ್ ಮಾಡಿ. ಇಟ್ ಈಸ್ ದೇರ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂಪ್ರದಾಯಗಳನ್ನ ಇನ್ನೊಬ್ಬರಿಗೆ ತೊಂದರೆ ಕೊಡದಿದ್ದಂಗೆ ಮಾಡಬೇಕು ಅಂತ ಕಾಂಗ್ರೆಸ್ಸನ್ನು ಅಟ್ಯಾಕ್ ಮಾಡ್ತಾರೆ. ಎಲ್ಲರೂ ಜ್ಞಾನೇಂದ್ರ ಅವರು ಮೊನ್ನೆ ಭಾಷಣ ಮಾಡ್ತಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ನೀವು ಹೇಳ್ತಾ ಇದ್ದೀರಲ್ಲ, ಈಗ ಅಂಬೇಡ್ಕರ್ ಹಿಂದೂ ಧರ್ಮನ ತಿಳಿಸಿದ್ಯಾ? ಯಾತಕ್ಕಾಗಿ? ನೀವು ಇದನ್ನ ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ. ಕಾಂಗ್ರೆಸ್ಸನ್ನು ಅವ್ರು ಯಾರು ಒಪ್ಕೊಂಡಿರ್ಲಿಲ್ಲ. ಯಾರು? ಸಾವರ್ಕರ್ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ನ. ಸಾವರ್ಕರ್ ಒಪ್ಕೊಂಡಿಲ್ಲ, ಅದೇ ರೀತಿ ಅಂಬೇಡ್ಕರ್ ಒಪ್ಕೊಂಡಿರ್ಲಿಲ್ಲ. ಇಂಡಿಪೆಂಡೆಂಟ್ ಪಾರ್ಟಿ ಇತ್ತು ಅವ್ರದ್ದು, ಇಂಡಿಪೆಂಡೆಂಟ್. ಆದರೆ ಅಂಬೇಡ್ಕರ್ನ ಇವತ್ತು ಕೂಡ ನಾವು ಸಮರ್ಥನೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ. ಈ ದೇಶ ಇರೋವರೆಗೂ ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ನಾವು ಪ್ರತಿಪಾದನೆ ಮಾಡ್ತೀವಿ. ನಾವು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಸಮಾನತೆಯ ವಿರುದ್ಧ, ಸಾಮಾಜಿಕ ನನಗೆ ಇಲ್ಲಿ RSSನವ್ರು ಇದ್ರು ಕೂಡ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ, ಯು ಶುಡ್ ಗಿವ್ ಮಿ ದಿ ಎಕ್ಸ್ಪ್ಲನೇಷನ್ ವಿತ್ ಪೇಜ್. ನನಗೇನಂದ್ರೆ RSSನ BJPಯ ಪರಿವಾರದವರು, RSS ಮಾತ್ರ ಅಂತಲ್ಲ, BJP, ಜನಸಂಘ,
ಎಂಥದ್ದು ಶ್ರೀರಾಮ್ ಸೇನೆ, ಬಜರಂಗ ದಳ, ಎಂತೆಂಥವು ಮತ್ತೊಂದು 10 ಇದಾವೆ. ಅವು ಬೇಕಾದಾಗ ಒಂದೊಂದು ಹುಟ್ಕೋತಾವೆ. ಅದು ನಾ ಹೇಳೋದು 25ನೇ ಇಸ್ವಿಯಿಂದ 1925ನೇ ಇಸ್ವಿಯಿಂದ ಈ ದಿನದವರೆಗೆ ಈ ಇಷ್ಟು ಸಂಘಟನೆಗಳು ಭಾರತ ಖಂಡದಲ್ಲಿ ಈ ಅಸಮಾನತೆಯ ವಿರುದ್ಧ ನಾನು ಹೋರಾಟ ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ದಿನ, ಒಂದು ದಿನಾಂಕ, ಒಂದು ಇನ್ಸಿಡೆಂಟ್ ಅನ್ನ, ಒಂದು ಸೆಂಟೆನ್ಸ್ ಆ ಪುಸ್ತಕದಲ್ಲಿ ನಂಗೆ ತೋರಿಸ್ಬೇಕು. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರಸ್ತೆ, ಶಿವಮೊಗ್ಗ. 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ. ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ. ಸಂಪರ್ಕಿಸಿ 9742151421 9916514066. ಒಂದು ಸೆಂಟೆನ್ಸ್ ಅನ್ನ ಅಷ್ಟೂ ಪುಟದಲ್ಲಿ ಚಿಂತನ ಗಂಗಾ ನನ್ನ ಹತ್ರ ಇದೆ, ಕೃತಿ ಸಂಘ ರೂಪದರ್ಶನ ನನ್ನ ಹತ್ರ ಇದೆ. 25ನೇ ಇಸವಿಯಿಂದ ಇಲ್ಲಿವರೆಗೆ ಈ ಧರ್ಮದಲ್ಲಿ ಇರ್ತಕ್ಕಂಥ 3800 ಜಾತಿ, ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಮೇಲು ಕೀಳು ಭಾವನೆ, ಶ್ರೇಣೀಕೃತ ಸಮಾಜದನ್ನ ಹೋಗಲಾಡಿಸೋದಕ್ಕೆ ಏನು ಕಾರ್ಯಕ್ರಮ. ಈಗ ಕೃಷ್ಣ ಜನ್ಮಭೂಮಿ ಹೋರಾಟ ಮಾಡ್ತಾರೆ, ಬಾಬ್ರಿ ಮಸೀದಿ ಬಗ್ಗೆ ಹೋರಾಟ ಮಾಡ್ತಾರಲ್ಲ. ಈ ನಮ್ಮ ಪ್ರಾಬ್ಲಮ್ ಇದೆಯಾ, ಅವ್ರು ಇಲ್ಲ ಅಂತ ತಿಳ್ಕೊಂಬಿಡಿ. ಈಗ ಅವ್ರ ಪಕ್ಷ ಸಂಘಟನೆ ಅಂದ್ರೆ ಏನು? ಕ್ರಿಶ್ಚಿಯನ್ರ ವಿರುದ್ಧ, ಮುಸ್ಲಿಮ್ಸ್ ವಿರುದ್ಧ ಮಾತಾಡೋದು. ಅದ್ ಬಿಟ್ಟು ಹೊರಗೆ ಬಂದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಅಸಮಾನತೆಗೆ, ಸಾಮಾಜಿಕ ಅಸಮಾನತೆಗೆ ಇವ್ರು ಏನು ಪ್ರಯತ್ನ ಮಾಡಿದ್ದಾರೆ, ಏನು ಹೋರಾಟ ಮಾಡಿದ್ದಾರೆ ಅನ್ನೋದು ನನಗೆ ಹೇಳ್ಬೇಕು. ಮತ್ತು ಆ ಹೋರಾಟದ ಪೂರಕವಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಸೆಂಟೆನ್ಸ್, ಒಂದು ಪುಟದಲ್ಲಿ, ಓನ್ಲಿ ಒಂದು ಪೇಜಲ್ಲಿ ದೇ ಹ್ಯಾವ್ ಟು ಶೋ ಮಿ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೇನೆ, ಅದ್ಭುತವಾದ ಕಟ್ಟಡ ಕಟ್ಟಿದ್ದೀರಿ, ನಿಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನಂಬಿರ್ತಕ್ಕಂಥ, ನನಗೆ ಬಹಳ ಪ್ರಚೋದನೆ ಕೊಡ್ತಕ್ಕಂಥ ಇಬ್ಬರು ನಾಯಕರು ಫೋಟೋ ಹಾಕೊಂಡಿದ್ರು ನಿಮ್ಮ ಕಚೇರಿಗೆ, ಗಾಂಧಿ ಮತ್ತು ಅಂಬೇಡ್ಕರ್. ಅದಕ್ಕೂ ನಿಮ್ಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗ ನನಗೆ ಇದಕ್ಕೆ ಉತ್ತರ ಬೇಕು.